ಇದ್ರ ಬಗ್ಗೆ ವೀರಶೈವ ಮಹಾಸಭಾ ಅಂತ ಏನಿದೆ ಅದು ಕರೆದು ಇವರೆಲ್ಲ ಏನು ಪಂಗಡಗಳಿವೆ, ಪಂಗಡಗಳನ್ನು ಒಟ್ಟುಗೂಡಿಸೋಕೆ ಮೊದಲು ವೀರಶೈವ ಮಹಾಸಭೆ ಮಾಡಬೇಕು. ಅದು ವೀರಶೈವ ಮಹಾಸಭೆ ಮಾಡ್ತಾಯಿಲ್ಲ. ಹೀಗಾಗಿ ಇದು ಒಡೆದು ಹಂಚೋಗಿದೆ. ಈ ಕೆಲಸ ಮಾಡಬೇಕಾದ್ರೆ ವೀರಶೈವ ಮಹಾಸಭಾ ಇದು ಅವರು ಮಾಡಬೇಕಾಗಿತ್ತು. ಯಾರೇ ಮಾಡಲಿ ಸ್ವಾಮೀಜಿ, ಬಸವಣ್ಣವ್ರ ತತ್ವ ಜಾತ್ಯತೀತ. ಸ್ವಾಮೀಜಿಗಳನ್ನೇ ಜಾತಿ ಆಧಾರದ ಮೇಲೆ ವಿಂಗಡಣೆ ಮಾಡಕ್ ಹೋದ್ರೆ ಹೆಂಗೆ? ಜಾತ್ಯತೀತ ಅಂತ ನೀವು ಸ್ವಾಮೀಜಿಗಳು ಹೇಳ್ಬೇಕು, ಜಾತಿ 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 ಅಂತ ಸ್ವಾಮೀಜಿಗಳೇ ಹೇಳ್ಬಿಟ್ರೆ ಹೆಂಗೆ ಅಂತ. ಏನಾಗಿದೆ ಇತ್ತೀಚೆಗೆ ಈ ಜಾತಿಗಳನ್ನು ಏನು ಪ್ರಬಲವಾಗಿ ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕಾಗಿ ಈ ಎಲ್ಲ ಕೆಲವು ಸ್ವಾಮೀಜಿಗಳು ಶುರು ಮಾಡ್ಕೊಂಡಿದ್ದಾರೆ. ಒಬ್ಬರೇ ಅಂತಲ್ಲ, ಅದು ರಾಜಕಾರಣದಲ್ಲಿ ಸ್ವಲ್ಪ ಮೇಲ್ವರ್ಗಕ್ಕೆ ಬರಬೇಕು ನಾವು ಅನ್ನೋ ಒಂದು ಪ್ರಚಾರಕ್ಕಾಗಿ ಕೆಲವು ಸ್ವಾಮೀಜಿಗಳು ಮಾಡ್ತಾಯಿದ್ದಾರೆ. ಇದು ಯಾವುದು ಎಲ್ಲದಕ್ಕೂ ಇದಕ್ಕೆ ಮೂಲ ಕಾರಣ ಮಾಡಬೇಕಾಗಿರೋದು ಅಖಿಲ ಭಾರತ ವೀರಶೈವ ಮಹಾಸಭೆಯವರೇ ಮಾಡಬೇಕು. ಅಖಿಲ ಭಾರತ ಮಹಾಸಭೆಯವರು ಇದನ್ನು ಮಾಡಿದ್ರೆ ಇದೆಲ್ಲ ಒಗ್ಗಟ್ಟಾಗಿ ನಿಲ್ಲಿಸ್ಬೋದು. ಅಷ್ಟು ಬಿಟ್ಟರೆ ಬೇರೆ ಏನು ಮಾಡಲಿಕ್ಕಾಗಲ್ಲ. ಹೇಳ್ತಾರೆ ನಮ್ಮ ಇದಕ್ಕೆ ಕೈ ಹಾಕಿದ್ರೆ ಕೈ ಕತ್ತರಿಸ್ತೀವಿ ಅಂತ. ಅವೆಲ್ಲ ಹೇಳಿಕೆ ಕೊಡ್ಬೋದು. ಅಷ್ಟು ಬಿಟ್ಟರೆ ಯಾರು ಏನು ಇಲ್ಲಿವರೆಗೂ ಮಾಡಿಲ್ಲ. ಬೇಕಾದಷ್ಟು ರಾಜಕೀಯದವರು ಭಾಷಣ ಮಾಡುವಾಗ ಹೇಳ್ತಾರಲ್ಲ, ಹಾಗೆ ಇವರು ಅದೇ ರೀತಿ ರಾಜಕೀಯ ಭಾಷಣ ಮಾಡ್ತಾರೆ. ಕೈ ಕಟ್ ಮಾಡ್ತೀನಿ, ಕಾಲು ಕಟ್ ಮಾಡ್ತೀನಿ ಅಂತ. ಅದೆಲ್ಲೂ ಆಗೇ ಇಲ್ಲ. ಹೇಳಿಕೆ ಸುಮಾರು ವರ್ಷ ನಡೀತಾನೇ ಇದೆ. ಇದು ಯಾರೂ ಏನೂ ಮಾಡೋಕ್ಕಾಗಿಲ್ಲ. ಪ್ರಚಾರಕ್ಕಾಗಿ ಶುರು ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ನನ್ನ. ಒಂದು ವರ್ಗದ ಅಂದರೆ ಜಾತ್ಯತೀತವಾಗಿ ಸ್ವಾಮೀಜಿಗಳು ಒಂದು ವರ್ಗದವರು ಸಿದ್ದರಾಮಯ್ಯನ ಬೆಂಬಲಿಸ್ತಾರೆ, ಒಂದು ವರ್ಗದ ಸ್ವಾಮೀಜಿಗಳು ಸಿದ್ದರಾಮಯ್ಯನ ವಿರೋಧ ಮಾಡ್ತಾರೆ. ಸ್ವಾಮೀಜಿಗಳೇ ಈ ಥರ ಆಗ್ಬಿಟ್ರೆ ಹೆಂಗೆ ಅಂತ. ಮೊದಲು ಸ್ವಾಮೀಜಿಗಳನ್ನ ಭೇಟಿ ಮಾಡೋಕ್ಕೆ ರಾಜಕಾರಣಿಗಳು ಬರ್ತಿದ್ರು, ಈಗ ರಾಜಕಾರಣಿಗಳನ್ನ ಭೇಟಿ ಮಾಡೋಕ್ಕೆ ಸ್ವಾಮೀಜಿಗಳ ಹೋಗೋ ಪರಿಸ್ಥಿತಿ ಆಗಿದೆ. ಸತ್ಯ ತಗೊಳ್ತು. ಇತ್ತೀಚೆಗೆ ರಾಜಕೀಯದವ್ರು ಇಲ್ಲದೆ ಸ್ವಾಮಿಗಳಿಲ್ಲ, ಸ್ವಾಮಿಗಳಿಲ್ಲದೆ ರಾಜಕೀಯ ಇಲ್ಲ ಅನ್ನೋ ರೀತಿ ಆಗೋಗಿದೆ. ಎಲ್ಲ ಸಾಮಾನ್ಯವಾಗಿ ನಾನು ನೋಡಿದ ಮಟ್ಟಿಗೆ ರಾಜಕೀಯಕ್ಕೆ ಭಾಳಷ್ಟು ಒತ್ತು ಕೊಡ್ತಾ ಇದ್ದಾರೆ ಮಠಾಧಿಪತಿಗಳು. ಆ ಮಠಾಧಿಪತಿಗಳನ್ನ ಹೋಲಿಕೆ ಮಾಡೋಕ್ಕೆ ರಾಜಕಾರಣಿಗಳು ಹಿಂದೆ ಬಿದ್ದಿದ್ದಾರೆ.